ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ತುಂಬ ಸಲ ನಾವೇ ಚರ್ಚೆ ಮಾಡಿದ್ದೀವಿ, ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಶಕ್ತಿ ಬರುವುದು KPCC ಅಧ್ಯಕ್ಷ ಸ್ಥಾನದಿಂದಲೇ ಹೊರತು ಉಪಮುಖ್ಯಮಂತ್ರಿ ಸ್ಥಾನದಿಂದ ಅಲ್ಲ ಅಂತ. ಆದರೆ ಪ್ರಶಾಂತ್ ಇದ್ದಾರಲ್ಲ ಇವಲ್ಲಿ? ಎಸ್ ಪ್ರಶಾಂತ್, ಆದರೆ ನಾನು ನೀವು ಒಂದು ಸಲ ಖಾಸಗಿಯಾಗಿ ಮಾತಾಡ್ತಾ ಕೂತ್ಕೊಂಡಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಹೇಳಿದ್ರು, ನಾನು KPCC ಅಧ್ಯಕ್ಷರ ನೇಮಕ ಯಾರಿಗಾರು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದೀನಿ ಅಂತ. ಈ ನೆಕ್ ಮೂಮೆಂಟ್ನಲ್ಲಿ, ಎಂಡ್ ಮೂಮೆಂಟ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವ್ರು ಹೆಂಗೆ ತಗೊಂಡಿರ್ತಾರೆ ಇದನ್ನು? ಅದೇ ನೋಡಿ, ಪೊಲಿಟಿಕಲಿ ಪೋಸ್ಚರಿಂಗ್ ಗೇಮ್ ಅಂತ ನನಗನ್ಸುತ್ತೆ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಒಂದು ಸ್ಪಷ್ಟತೆ ಇದೆ. ಓಕೆ, ಡಿ ಕೆ ಶಿವಕುಮಾರ್ ಅವರನ್ನು ಐದರ್ ಮುಖ್ಯಮಂತ್ರಿ ಮಾಡಬೇಕು, ಇಲ್ಲಾಂದರೆ KPCC ಅಧ್ಯಕ್ಷ ಸ್ಥಾನದಲ್ಲಿ ಹೈಕಮಾಂಡ್ ಮುಂದುವರಿಸುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ಸ್ಪಷ್ಟತೆ ಇದೆ, ಅಥವಾ ಸಿದ್ದರಾಮಯ್ಯನವರ ಬಣಕ್ಕೂ ಇನ್ನೊಂದು ಸ್ಪಷ್ಟತೆ ಇದೆ ಅಂತ ಅನ್ಬೋದು ನಾವು. ಏನು, ಸಂಪುಟ ಪುನಾರಚನೆಗೆ ಕೈ ಹೈಕಮಾಂಡ್ ಹಾಕಲ್ಲ, ಐದರ್ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರೋವರೆಗೆ ಅವಕಾಶ ಕೊಡೋಲ್ಲ ಅಂತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಗೊತ್ತಿದೆ. 31 ಶಾಸಕರೇನು ಪತ್ರ ಬರೆದ್ರು, ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ನಮ್ಮನ್ನು ಸಚಿವರನ್ನಾಗಿ ಮಾಡಿ ಅನ್ನೋದರ ಅರ್ಥ ಏನು ಅಜಯ್? ನೇರವಾಗಿ ಸ್ಪಷ್ಟ ಅರ್ಥ, ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಿ ಹೊಸ ಮುಖ್ಯಮಂತ್ರಿಯನ್ನು ತಂದಾಗ ನಾವು ಫಸ್ಟ್ ಟೈಮರ್ಸ್ ಮಂತ್ರಿ ಆಗ್ಬೋದು ಅಂತಕ್ಕಂಥದ್ದು. ಓಕೆ, ಯಾಕಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಮಾತ್ರ ನಾವು ಮಂತ್ರಿ ಆಗ್ತೀವಿ ಅನ್ನೋದು ಆ ಇಡೀ ಪತ್ರದ ಒಟ್ಟು ಸಾರಾಂಶ. ಅದೇ ರೀತಿಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಕೂಡ ಒತ್ತಡ ಹಾಕ್ತಾ ಇರೋದು ಅದಕ್ಕೆ ನೋಡಿ, ನೀವು ದಿನಕ್ಕೊಂದು ಒತ್ತಡ ಬರುತ್ತೆ. ನಿನ್ನೆ ದಲಿತ ಮುಖ್ಯಮಂತ್ರಿ ಕಾರ್ಡ್ ಆಡಲಾಯಿತು. ದಲಿತ ಮುಖ್ಯಮಂತ್ರಿ ಕಾರ್ಡ್ ಯಾಕೆ ಆಡಲಾಗ್ತಾ ಇದೆ? ನೀವು ಒಂದು ಕುರ್ಚಿಯ ಆಟವನ್ನು ಮಲ್ಟಿಪಲ್ ಕುರ್ಚಿ ಅಂತ ತಿರುಗಾಡಿಸ್ಲಿಕ್ಕೆ ಹೊರಟ್ರೆ ಹೈಕಮಾಂಡ್ ಕನ್ಫ್ಯೂಸ್ ಆಗಿ ಬೇಡ ಬಿಡಪ್ಪ ಅನ್ನಂತೆ. ಎಸ್ ಓಕೆ, ದಲಿತ ಮುಖ್ಯಮಂತ್ರಿ KPCC ಅಧ್ಯಕ್ಷ ಸ್ಥಾನ ಏಕಾಏಕಿ ಈಗ ಯಾವುದೇ ಹಂತದಲ್ಲೂ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರೆ ಆ ಕುರ್ಚಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿಗೋಲ್ಲ. ಎರಡೂ ಹೆಂಗೆ ಅಹಿಂದಗಳಿಗೆ ಕೊಡ್ತಾರೆ? ಕರೆಕ್ಟ್ ಹೌದು. ಕಾಸ್ಟ್ ಕಾಂಬಿನೇಷನ್ ಇದೆ, ಸೋಷಿಯಲ್ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದಿದೆ. ಆ ಸಂದರ್ಭದಲ್ಲಿ ಒಕ್ಕಲಿಗರು KPCC ಅಧ್ಯಕ್ಷರಾಗಿರುವಾಗ, ಅಹಿಂದದಿಂದ ಮುಖ್ಯಮಂತ್ರಿ ಇರುವಾಗ ತೆಗೆದದನ್ನೇನು ಸತೀಶ್ ಜಾರಕಿಹೊಳಿಗೆ ಇಮಿಡಿಯೇಟ್ ಕೊಡೋಲ್ಲ. ಆದರೆ ಯಾವಾಗಲೂ ಕೂಡ ಬಾರ್ಗೇನಿಂಗ್, ನಾಳೆ ಏನಾದರೂ ಈಗ ಡಿ ಕೆ ಶಿವಕುಮಾರ್ ಏನು ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರಲ್ವ, ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಬಜೆಟ್ ನಾನೇ ಮಂಡಿಸ್ತೀನಿ ಅನ್ನುವ ಒತ್ತಡ ಅವರಿಂದ ಹೈಕಮಾಂಡ್ ಮೇಲೆ ಜಾಸ್ತಿ ಇದೆ. ಹೌದು. ಆ ಪರಿಸ್ಥಿತಿಯಲ್ಲಿ ಇದು ನೀವು ಚದುರಂಗದಾಟದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಂಗೆ. ಏನು, ನನ್ನ KPCC ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಅಂದರೆ, ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೂ ಜಾರಕಿಹೊಳಿ ಅವ್ರಿಗೂ ಖರ್ಗೆ ಅವ್ರಿಗೂ ಇದೇನು ಗೊತ್ತಿಲ್ಲದ್ದೇನಲ್ಲ. ಹೈಕಮಾಂಡ್ ಒಂದು ವೇಳೆ ಏನಾದರೂ ಮಾಡಬೇಕು ಅಂತ ಹೊರಟ್ರೆ ಹೋಲಿಸ್ಟಿಕಲಿ ಸ್ಟಾಪ್ ಎಂಡ್ ಏನಂತಾರೆ, ಪೂರ್ಣ ವಿರಾಮ ಮಾಡಲಿಕ್ಕೆ ಬಯಸುತ್ತೆ. ಹೈಕಮಾಂಡ್ ಇಲ್ಲ ಇವತ್ತೊಂದು ನಿರ್ಣಯ ತಗೋತೀನಿ, ನಾಳೆ ಒಂದು ನಿರ್ಣಯ ತಗೋತೀನಿ, ನಾಡದ್ದೊಂದು ನಿರ್ಣಯ, ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀನಿ, ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಆ ಕಾರಣದಿಂದ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನ ನನಗೆ ಕೊಡಿ ಅಂದರೆ, ನಾಳೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗೋದೇ ಆದಲ್ಲಿ ಅದರ ಜೊತೆ KPCC ಅಧ್ಯಕ್ಷನೂ ಆಗುತ್ತೆ, ಅದರ ಜೊತೆ ಸಂಪುಟ ಪುನಾರಚನೆಯೂ ಆಗುತ್ತೆ. ಅದು ಅಂಡರ್ಸ್ಟ್ಯಾಂಡೇಬಲ್ ಅಲ್ವಾ? ಈಗ ನಾಯಕತ್ವ ಬದಲಾವಣೆ ಆಗೋದಾದ್ರೆ KPCC ಅಧ್ಯಕ್ಷರ ಬದಲಾವಣೆ ಆಗೇ ಆಗುತ್ತೆ. ಎರಡನ್ನೂ ಒಬ್ಬರನ್ನ ಹೆಂಗೆ ಮಾಡ್ತಾರೆ? ಡೆಫಿನೆಟ್ಲಿ. ಆದರೆ ಅದರಲ್ಲೊಂದು ಏನಿರುತ್ತೆ ಅಂತಂದರೆ, ಡಿ ಕೆ ಶಿವಕುಮಾರ್ ತನಗೆ ಬೇಕಾಗಿರ್ತಕ್ಕಂಥ ಅಹಿಂದ ನಾಯಕರಂತಂದು ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಬೋದು. ಕರೆಕ್ಟ್. ಡಿ ಕೆ ಶಿವಕುಮಾರ್ ಆಲ್ವೇಸ್ ಪ್ಲೇಸ್ ಸ್ಟ್ರಾಂಗ್ ಪೊಲಿಟಿಕಲ್ ಗೇಮ್ಗಳನ್ನು ಆಡ್ತಾರೆ, ಅಥವಾ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅಂತ ಅನ್ನೋಣ. ಆ ಕಾರಣದಿಂದ ಸಿದ್ದರಾಮಯ್ಯನವರ ಬಣ ಈಗಲೇ ಟವಲ್ ಹಾಕಿಟ್ಬಿಡೋದು, ಈಗಲೇ KPCC ಅಧ್ಯಕ್ಷ ಇದು ಎಲ್ರಿಗೂ ಗೊತ್ತಿದೆ. ನಾಳೆ ನೆಗೋಷಿಯೇಷನ್ ನಡೆದ್ರೆ ಸಿದ್ದರಾಮಯ್ಯನವರ ಬಣ, ಡಿ ಕೆ ಶಿವಕುಮಾರ್ ಬಣ, ಎಲ್ಲ ಬಣಗಳ ನಡುವೆ ಚರ್ಚೆ ಆಗಿ ಅಂತಿಮ, ನನಗನ್ಸುತ್ತೆ ನಿನ್ನೆ ದಲಿತ ಕಾರ್ಡ್ ಆಡಿದ್ದನ್ನು ನೋಡಿದರೆ ಉಪಮುಖ್ಯಮಂತ್ರಿಗಳು ತೆಲಂಗಾಣದ ಥರ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಬಣದ ಒತ್ತಡ ಇರುತ್ತೆ. ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿದರೆ, ಪ್ಲಾನ್ ಎ ಮುಖ್ಯಮಂತ್ರಿ ಬದಲಾವಣೆ ಆಗಬಾರ್ದು. ಪ್ಲಾನ್ ಎ ಮುಖ್ಯಮಂತ್ರಿ ಬದಲಾವಣೆ ಆದರೂ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿಗೆ ಹೆಂಗೆ 3-4 ಉಪಮುಖ್ಯಮಂತ್ರಿ ಕೊಟ್ಟರು, ಆ ರೀತಿ ಇಲ್ಲಿ ಜಾತಿಗೊಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಒತ್ತಡ ಇರುತ್ತೆ. ಅದರ ಜೊತೆ KPCC ಅಧ್ಯಕ್ಷ ಸ್ಥಾನದ ಒತ್ತಡ ಕೂಡ ಇರುತ್ತೆ. ಅದೇ ಅಂದರೆ ಇದು
ಫೈನಾಲಿಟಿ ಗೇಮ್ ಯಾವಾಗ ಬರುತ್ತೆ ಆಗ ನೆಗೋಷಿಯೇಷನ್ ಆಗುತ್ತೆ. ಓಕೆ, ಅಲ್ಲಿವರೆಗೆ ನನಗೆ ಪ್ರಿಯಂಪ್ಟಿವ್ ಮೂವ್ಸ್ ಅಂತೀರಿ ನೀವು? ಪ್ರಿಯಂಪ್ಟಿವ್ ಅನ್ನಲ್ಲ ನಾನು, ಅಲ್ಲಿವರೆಗೆ ದಿಸ್ ಇಸ್ ಮೋರ್ ಆಫ್ ಎ ಪೋಸ್ಚರಿಂಗ್. ಓಕೆ. ಈಗ ನೀವು ಚೆಕ್ಮೇಟ್ ಮಾಡೋದು 10 ಹೆಜ್ಜೆ ಮುಂದಿದೆ. ಈಗ ಚದುರಂಗದಾಟದಲ್ಲಿ ನಾವು ಆಡ್ತೀವಲ್ವಾ, ನೀವು ಮಂತ್ರಿ ಮತ್ತು ರಾಜನ್ನ ಬ್ಲಾಕ್ ಮಾಡ್ಲಿಕ್ಕೆ ಇನ್ನು 10 ಹೆಜ್ಜೆ ಮುಂದಿದೆ ಅಂತಂದಾಗ ಈಗಲೇ ನೀವು ಕುದುರೆ ಹೊರಗೆ ತೆಗಿತೀರಿ, ಒಂಟೆ ಹೊರಗೆ ತೆಗಿತೀರಿ, ಆನೆ ಹೊರಗೆ ತೆಗಿತಿರ್ತಾನೆ ಚದುರಂಗದಾಟದಲ್ಲಿ. ಕರೆಕ್ಟ್. ಈ ಎಲ್ಲ ನಡೆಗಳೇನಿವೆ, 31 ಶಾಸಕರ ಪತ್ರ, ಎಲ್ರಿಗೂ ಗೊತ್ತು. ಕಾಂಗ್ರೆಸ್ ಏನು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಫಸ್ಟ್ ಟೈಮರ್ಸ್ ಮಾಡಿ ಹೋಗಿ ಮಂತ್ರಿ ಮಾಡಿಬಿಡುತ್ತೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಬಳಿ ಮೋದಿ ನಾಯಕತ್ವ ಇದೆ. ಆ ನಾಯಕತ್ವ ಇಲ್ಲಾಂದರೆ BJPಗೂ ಏನದು ಸುಲಭದಾಗಿ ಆಗಿರಲಿಲ್ಲ. ಹಾಗಾಗಿ ನನಗನ್ಸುತ್ತೆ ಇವೆಲ್ಲವೂ ಕೂಡ ಒಂದೊಂದೇ ಪಾನ್ ಹೊರಗೆ ತೆಗಿತಿದ್ದಾರೆ. ಒಂದು ಕಡೆ ಪ್ಯಾದೆ ಮುಂದುವರಿಸ್ತಾರೆ. ಈಗ ನಾನು ಹೇಳಲ್ಲ, ಬಟ್ ಅನೇಕ ಶಾಸಕರು ಮಾತಾಡ್ತಾರಲ್ಲ, ಅದು ತುಂಬ ಇಂಪ್ಯಾಕ್ಟ್ಫುಲ್ ಇರಲ್ಲ, ಬಟ್ ದಿನ ಒಂದು ಸದ್ದು ಮಾಡ್ತಾ ಇರುತ್ತದು, ಈ ಕಡೆಯವರು ಆ ಕಡೆಯವರು ಮಾತಾಡಿದಾಗ. ಕರೆಕ್ಟ್. ಸತೀಶ್ ಜಾರಕಿಹೊಳಿ ಅವರು ಏನು ಮಾಡ್ತಿದ್ದಾರೆ ಅಂತಂದರೆ, ಪೋಸ್ಟ್ ಸಿದ್ದರಾಮಯ್ಯ ನೋಡಿ, ಅವ್ರದ್ದೊಂದು ಫಿಕ್ಸ್ ಇದೆ ಜಾರಕಿಹೊಳಿ ಅವ್ರದ್ದು. ಡಿ ಕೆ ಶಿವಕುಮಾರ್ ವಾಸ್ ಸಿದ್ದರಾಮಯ್ಯ, ಐ ಶುಡ್ ಬಿಕಮ್ DK ಶಿವಕುಮಾರ್ ಫಾರ್ ಅಂದರೆ ಐ ಶುಡ್ ಬಿಕಮ್ ದ್ಯಾಟ್ ಫಾರ್ DK ಶಿವಕುಮಾರ್. ಓಕೆ. ಅಂದರೆ ಆಲ್ಟರ್ನೇಟಿವ್ ಲೀಡರ್ಶಿಪ್. ನೀವು ಕೋಟಾಗಳನ್ನು ಮುಗಿಸ್ಕೊಂಡ್ಬಿಡಿ. ಅನೇಕರು ಹೇಳ್ತಾರಲ್ಲ ಯಾವಾಗಲೂ, ಹೌದು, ಈ ಸೀನಿಯಾರಿಟಿ ಕೋಟಾಗಳಿರ್ತಾವೆ, ಕೋಟಾ ಮುಗಿಸ್ಕೊಳ್ಳಿ, ನಮ್ಗೆ ದಾರಿ ಸರಾಗ ಮಾಡಿ ಅಂತ. ರೈಟ್, ಕರೆಕ್ಟ್. ಆ ಪ್ರಯತ್ನವನ್ನು ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತ ನಾನು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.